ಸ್ನೇಹಿತರೆ ನಮಸ್ಕಾರ. ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಒಂದು ಅತ್ಯಂತ ಉತ್ತಮವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಇದು ಕೂಡ ನನ್ನ ಸ್ವಂತ ಅನುಭವದಲ್ಲಿ ನೋಡಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳನ್ನ ತಿಳ್ಕೊಂಡು, ಕೆಲವೊಂದಷ್ಟು ಅನುಭವಗಳನ್ನ, ಕೆಲವೊಂದಷ್ಟು ಜನಗಳನ್ನ ನೋಡಿ ತಿಳ್ಕೊಂಡು ನಾನು ಈ ಒಂದು ವಿಚಾರವನ್ನು ತಮ್ಮಲ್ಲಿ ಮಂಡಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಳಿ ಮತ್ತು ಸಾಧ್ಯವಾದಷ್ಟು ಸ್ವಲ್ಪ ತಿದ್ದುಕೊಳ್ಳಿ. ಸ್ನೇಹಿತರೆ, ಮುಖ್ಯವಾಗಿ ಪಾದದ ಉರಿ ನಮಗೆ ತುಂಬ ಬರ್ತಾ ಇದೆ ಅಂತಂದರೆ ಸುಮಾರು ಜನದಲ್ಲಿ ಇದು ಕೇಸಸ್ ತುಂಬ ಇದೆ. ಅದು ಯಾವ ರೀತಿ ತಪ್ಪಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಪೂರ್ತಿ ವಿವರಣೆ ಕೊಡ್ತೀನಿ. ದಯವಿಟ್ಟು ಸ್ವಲ್ಪ ಸಾಧ್ಯವಾದರೆ ಬದಲಾಗಿ. ಇಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ತಾಳೆ ಹಾಕಿ ನೋಡಿದಾಗ ಇದು ಸತ್ಯ ಅಂತ ಅನಿಸುತ್ತೆ. ಇನ್ನು ಕೆಲವನ್ನ ಸ್ವಲ್ಪ ವಿಮರ್ಶೆ ಮಾಡ್ತಾ ಹೋಗಿ ತಾನೇ ಬದಲಾಗುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ನಾವಿಲ್ಲಿ ಈ ಪಾದದ ಉರಿಗೆ ಕಾರಣ ಏನು ಅಂತೇಳಿ ನಾವು ಹುಡುಕ್ತಾ ಹೋಗ್ತೀವಿ. ಬಟ್ ನಮ್ಗೆ ಅದರ ಬಗ್ಗೆ ಗೊತ್ತೇ ಆಗೋದಿಲ್ಲ. ಯಾಕೆ ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸೈಲೆಂಟ್ ಕಿಲ್ಲರ್ ಸುಮ್ಮನೆ ಸೈಲೆಂಟಾಗಿ ಕೆಲಸ ಮಾಡ್ತಾ ಇದೆ. ಅದು ಯಾವುದು ಅಂತ ನಮಗೂ ಕೂಡ ಗೊತ್ತಿರೋದಿಲ್ಲ. ಸ್ನೇಹಿತರೆ, ಬನ್ನಿ ಇದ್ರ ಬಗ್ಗೆ ನಾನು ಪೂರ್ತಿ ವಿವರಣೆ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋಸು ತಮಗೆ ತಲುಪ್ತಾ ಹೋಗುತ್ತೆ. ಇನ್ಫಾರ್ಮೇಟಿವ್ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಮುಖ್ಯವಾಗಿ ನಾವಿಲ್ಲಿ ಮಾಡ್ತಕ್ಕಂಥ ತಪ್ಪು ಏನು ಅಂತಂದರೆ, ನಾವು ದೇಹದಲ್ಲಿ ಗ್ಲುಕೋಸ್ ಅಂಶವನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಪಾದದ ಉರಿ ಬರುತ್ತೆ. ಅಜೀರ್ಣದಿಂದ ಈ ಪಾದದ ಉರಿ ಬರುತ್ತೆ ಅಂದರೆ ತಪ್ಪಾಗಲಾರದು. ಇದಕ್ಕೆ ಪರಿಹಾರಗಳೇನಿದೆ, ನಾವೇನು ತಪ್ಪು ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಳ್ಳೋಣ. ಮುಖ್ಯವಾಗಿ ನಾವು ಬೆಳಗಿನ ಜಾವ ಎದ್ದಾಗಿಂದ ಮಲಗೋವರೆಗೆ ಏನು ತಪ್ಪು ಮಾಡ್ತೀವಿ. ಮುಖ್ಯವಾಗಿ ಬೆಳಗಿಂದ ನಾವು ಎದ್ದಾಗಿಂದ ಮಲಗೋವರೆಗೆ ಏನು ತಪ್ಪು ಮಾಡ್ತೀವಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಕಾಫಿ ಟೀಯನ್ನು ಕುಡ್ತೀವಿ, ಇದು ಮೊದಲನೇ ವಿಷಯ. ನೆಕ್ಸ್ಟು ಬಿಸ್ಕೆಟು ಬೇಕ್ರಿ ಐಟಮ್ಗಳನ್ನು ಬಳಸ್ತೀವಿ, ಇದು ಎರಡನೇ ವಿಷಯ. ಮತ್ತು ಮೂರನೇದು ನಾವು ಪೇಸ್ಟಲ್ಲಿ ಅಲ್ಲಿ ಉಜ್ಜುತ್ತೀವಿ, ಇದು ಇನ್ನೊಂದು ವಿಷಯ. ಮತ್ತು ಹಾಗೆ ನೆಕ್ಸ್ಟು ತಕ್ಷಣವೇ ನಾವು ಜಿಂಕ್ ಫುಡ್ಗಳನ್ನು ತಿಂತೀವಿ, ಇದು ವಿಷ. ಅದಾಂತರ ನೆಕ್ಸ್ಟು ನಮ್ಮಲ್ಲಿ ದೇಹಕ್ಕೆ ವ್ಯಾಯಾಮ ಇರೋದಿಲ್ಲ, ಇದು ನಾಲ್ಕನೇ ವಿಷ. ಐದನೇದೇ ವಿಷ ಬಂದು ನಾವು ಕೂಳ್ ತೊಗೊಂಡು ಊಟ ಮಾಡ್ತಕ್ಕಂಥ ಜಾಗ, ಚೇರ್ಗಳನ್ನ ಡೈನಿಂಗ್ ಟೇಬಲ್ ಬರೆಸ್ತೀವಿ, ಇದು ಒಂದು ವಿಷ. ಊಟದ ತಕ್ಷಣ ಸಡನ್ನಾಗಿ ಎದ್ದೇಳ್ತೀವಿ, ಇದು ಒಂದು ವಿಷ. ಆನಂತರ ಊಟದ ತಕ್ಷಣ ಕೆಲವರು ಮಲಗ್ತಾರೆ, ಇದು ಒಂದು ವಿಷ. ಮತ್ತು ಹಾಗೆ ಪದಾರ್ಥಗಳಲ್ಲಿ ಕೆಲವೊಂದಷ್ಟು ವಿರುದ್ಧ ಆಹಾರಗಳನ್ನು ಬಳಸ್ತಾರೆ, ಇದು ಕೂಡ ವಿಷ. ಆನಂತರ ಯಾವಾಗ ನಮ್ಮ ದೇಹದಲ್ಲಿ ಅಜೀರ್ಣ ಉಂಟಾಗುತ್ತೆ, ಇದು ಪಾದದ ಉರಿಗೆ ಕಾರಣ ಆಗುತ್ತೆ, ಇದು ಒಂದು ವಿಷ. ಹಾಗಿದ್ರೆ ಇದು ಬದಲಾಗೋಕ್ಕೆ ಸಾಧ್ಯ ಇಲ್ವಾ? ಬದಲು ಮಾಡ್ಕೊಳ್ಳಿ. ಇದಕ್ಕೆ ಏನೇ ರೀತಿ ಪರಿಹಾರ, ನೀವೇನೇ ಸರ್ಕಸ್ ಮಾಡೋರಿಗೂ ಸರಿಯಾಗೋದಿಲ್ಲ. ಇದಕ್ಕೆ ಮುಖ್ಯವಾಗಿ ಪರಿಹಾರ ನಾನು ಏನು ಹೇಳಿದ್ನಲ್ಲ, ಎಲ್ಲ ತಪ್ಪುಗಳನ್ನು ದಯವಿಟ್ಟು ನಿಲ್ಲಿಸ್ಬಿಡಿ. ಇವೆಲ್ಲ ತಪ್ಪುಗಳನ್ನು ಒಂದೇ ದಿವಸದಲ್ಲಿ ನಿಲ್ಲಿಸ್ಬೋದು, ಏನೂ ಆಗೋದಿಲ್ಲ. ಕಾಫಿ ಟೀ ಬಿಡೋಕ್ಕಾಗೋದಿಲ್ಲ ಸರ್, ಸ್ವಲ್ಪ ಬಿಡ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಆಗದೇ ಇರೋ ಮನಸ್ಸು. ನೋಡಿ, ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮುಖ್ಯವಾಗಿ ಈ ಮಾತನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದುರಭ್ಯಾಸಗಳನ್ನು ಬಿಡಲು ಬೇಕಾಗಿರುವುದು ದೃಢವಾದ ಮನಸ್ಸು ಹೊರತಾಗಿ ಮಾಟ ಮಂತ್ರ ಇವೆಲ್ಲ ಸುಳ್ಳು. ಹರಕೆ ಮಾಡ್ಕೊಳ್ತೀನಿ, ಇವೆಲ್ಲ ಸುಳ್ಳು. ಮೊದಲು ಮುಖ್ಯವಾಗಿ ನಿಮ್ಮ ಮಾನಸಿಕ ಸ್ಥಿತಿ ಸ್ವಲ್ಪ ಬಿಗಿಯಾಗಿರಲಿ. ಈ ರೀತಿ ಮಾಡೋದ್ರಿಂದನೇ ನೀವು ಸಂಪೂರ್ಣವಾಗಿ ನೀವು ವಾಸಿ ಹೊಂದ್ಬೋದು. ಆದರೆ ನೀವು ಯಾವುದೇ ರೀತಿ ಕೆಮಿಕಲನ್ನು ನೀವು ಬಳಸ್ತಾ ಇದ್ದರೆ, ಮಾತ್ರೆಗಳನ್ನು ಬಳಸ್ತಾ ಇದ್ದರೆ ಪಾದದ ಉರಿಗೆ, ನಿಮ್ಮಲ್ಲಿ ಗ್ಲೂಕೋಸ್ ಜಾಸ್ತಿ ಆದಾಗ ಪಾದ ಉರಿಗೆ ಬರೋದು ಸಹಜ ಆಗುತ್ತೆ. ಬಳಸ್ತಾ ಇದ್ದರೆ ದಯವಿಟ್ಟು ನಿಲ್ಲಿಸಿ. ಕಾಳುಗಳನ್ನು ತಿನ್ನಿ, ತರಕಾರಿಯನ್ನು ಹೆಚ್ಚಾಗಿ ಊಟದಲ್ಲಿ ಇರಲಿ. ಬೇಯಿಸಿದ ತರಕಾರಿಯನ್ನು ಯಾವುದೇ ರೀತಿ ಉಪ್ಪನ್ನು ಹಾಕ್ದೇ 1-2-3 ದಿನ ಯೂಸ್ ಮಾಡಿ ನೋಡಿ, ಪಾದದ ಉರಿ ತಾನಾಗೇ ನಿಂತೋಗುತ್ತೆ. ಆನಂತರ ಸಕ್ಕರೆಯ ಒಂದು ಅಂಶವನ್ನು ಪರೀಕ್ಷೆ ಮಾಡಿಕೊಳ್ಳಿ. ನಿಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ದಯವಿಟ್ಟು ಹೆದರ್ಕೊಳ್ಬೇಡಿ ಶುಗರ್ ಬರುತ್ತೆ ಅದು ಅಂತೇಳಿ ಎಲ್ಲ. ಸಕ್ಕರೆ ಕಾಯಿಲೆನೇ ಅಲ್ಲ. ಮೊದಲದಾಗಿ ನೀವು ಊಟವನ್ನು ಬದಲಾಯಿಸ್ಕೊಂಡ್ರೆ ಸಕ್ಕರೆ ಕಾಯಿಲೆ ತಾನೇ ಹೊರಟೋಗುತ್ತೆ. ಇನ್ನು ಸುದೀರ್ಘವಾಗಿ ಇದಕ್ಕೆ ಪರಿಣಾಮ, ನಿಮಗೆ ಇನ್ನೂ ಪರಿಣಾಮ ಬೀಳಬೇಕು ಅಂತಂದರೆ 2 ಹರಳಿ ಎಲೆ 200 ml ನೀರು ಕುದಿಸಿ 2 ನಿಮಿಷ ಕುದಿಸಿ ಅದನ್ನು ತೆಗೆದುಕೊಳ್ಳೋದ್ರಿಂದ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, 1 ವೀಕಲ್ಲಿ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಆದರೆ ನೀವು ದುರಭ್ಯಾಸಗಳನ್ನು ಬಿಟ್ಟರೆ ಮಾತ್ರ ಇದು ಕ್ಲಿಯರ್ ಆಗುತ್ತೆ ಹೊರತಾಗಿ ನಾನು ಹೇಳ್ದಂಗೆ ಎಲ್ಲ ದುರಭ್ಯಾಸ ಮಾಡ್ಕೊಂಡು ಅದನ್ನು ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ದೇವರ ಪೂಜೆಯನ್ನು ಮಾಡುವಾಗ ಮನಸ್ಸಲ್ಲಿ ಒಂದು ಪವಿತ್ರತೆ ಇರಲಿ. ನಾನೇನೋ ಯಾರ್ದೋ ಮನೆ ಹಾಳು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ದೇವ್ರು ನಿಮ್ಗೆ ಯಾವ ರೀತಿ ಒಲಿಯೋದಿಲ್ವೋ ಅದೇ ಥರ ಇದು ಕೂಡ ಅಷ್ಟೇನೆ. ಆಯುರ್ವೇದನ ಬಳಸುವಾಗ ನಿಮ್ಮ ಕೈಯಲ್ಲಿರಲಿ. ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡ್ತಾ ಬಳಸಬೇಡಿ, ಇದು ನಿಮಗೆ ಶ್ರೇಯಸ್ಸನ್ನು ಕೊಡೋದಿಲ್ಲ. ಪಾದ ಊರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ, ನೆಕ್ಸ್ಟ್ ಸಕ್ಕರೆ ಕಾಯಿಲೆ ವೃದ್ಧಿ ಆಗುತ್ತೆ, ಅದೇ ಪಾದ ಗಾಯದ ಗ್ಯಾಂಗ್ರೀನ್ ಆಗಿ ಬದಲಾಗುತ್ತೆ, ಮತ್ತು ಅದು ಕೊಳೆತು ನಿಮ್ಮ ಇಡೀ ಜೀವವನ್ನೇ ಹಾಳು ಮಾಡ್ಕೊಳ್ತೀರಿ. ಯಾಕೆ ಬೇಕಿತ್ತು ನಿಮಗೆ? ದಯವಿಟ್ಟು ಬದಲಾಯಿಸಿ. ಆನಂತರ ತಮ್ಮಲ್ಲಿ ಇನ್ನೊಂದು ಮನವಿ, ಆಯುರ್ವೇದ ಅಂತಕ್ಕಂಥ ನಿಮ್ಮ ಪ್ರಾರಂಭಿಕ ಒಂದು ಆಯ್ಕೆ ಆಗಿರಲಿ, ಅಂತಿಮ ಆಯ್ಕೆ ಆದರೆ ಯಾವುದೇ ಕಾರಣಕ್ಕೂ ಆಯುರ್ವೇದ ಕೆಲಸವನ್ನು ಮಾಡೋದಿಲ್ಲ.
ಅದು ತುಂಬ ಸಮಯ ಬೇಕಾಗುತ್ತೆ. ಆಯುರ್ವೇದಕ್ಕೆ 2 ರಿಂದ 3 ದಿನ ಅಥವಾ 1 ವಾರ 15 ದಿವಸ ಬೇಕಾಗುತ್ತೆ. ಕೆಲವರಿಗೆ ತಿಂಗಳುಗಟ್ಟಲೆ ಕೂಡ ಹಿಡಿಯುತ್ತೆ. ಆದರೆ ತನ್ನ ಕೆಲಸವನ್ನು ಅದು ಚಾಚು ತಪ್ಪದೆ ತನ್ನ ಬುಡದಿಂದನೇ, ಅಂತಂದರೆ ರೋಗದ ಬುಡದಿಂದನೇ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇರುತ್ತೆ. ಆದರೆ ನಿಮಗೆ ಬೇಕಾಗಿರೋದು ತಾಳ್ಮೆ. ಈ ತಾಳ್ಮೆಯನ್ನು ಕಲ್ತ್ಕೊಂಡಿದ್ದೇ ಆದರೆ ನಿಮಗೆ ಆಯುರ್ವೇದ ತಪ್ಪಲ್ಲ. ಮೊದಲನೇದಾಗಿ ಬದಲಾಗಿ ಮತ್ತು ಬದಲಾಯಿಸಿ. ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬದಲಾಗಿ ಮತ್ತು ಬದಲಾಯಿಸಿ ಸಾಧ್ಯವಾದರೆ. ಇಲ್ಲವಾದರೆ ಸುಮ್ಮನಿದ್ದು ಬಿಡಿ. ಇದು ನಿಮಗೆ ಒಂದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡಬೇಕೇ ಹೊರತಾಗಿ ತಪ್ಪು ಸಂದೇಶಗಳನ್ನು ನಾವು ಕೊಡಬಾರದು. ಸಂಪೂರ್ಣವಾಗಿ ಇದನ್ನು ನಾವು ಇನ್ನೂ ಗುಣಪಡಿಸ್ಕೊಳ್ಬೇಕು ಅಂತಂದರೆ ನಾವು ಸಂಪೂರ್ಣವಾಗಿ ಜೀವನ ಶೈಲಿಯನ್ನು ಬದಲಾಯಿಸೋದ್ರಿಂದ ಈ ಪಾದದ ಉರಿ ಹೊರಟೋಗುತ್ತೆ. ನಿಮಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆಯೇ ಇಲ್ಲ. ದಯವಿಟ್ಟು ಇದನ್ನು ಇನ್ನೂ ಲೈವ್ ಆಗಿ ನೋಡಬೇಕು, ನನ್ನ ಜೊತೆ ನೇರವಾಗಿ ಸಂಪರ್ಕ ಮಾಡಬೇಕು, ನನ್ನನ್ನು ನೋಡಿ ಭೇಟಿ ಮಾಡಿ ನಿಮಗೆ ತಿಳಿಸ್ಬೇಕು ಅಂತಂದರೆ 7483602419 ಈ ನಂಬರಿಗೆ ನೀವು ಕಾಲ್ ಮಾಡ್ಕೊಂಡು ಬರ್ಬೋದು. ಅಥವಾ ನೆಕ್ಸ್ಟ್ ಒಂದು ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡಿದ್ರೆ ನಾನು ನಿಮಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ತೀನಿ. ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಅದನ್ನು ನೀವು ಪರಿಹಾರ ಮಾಡ್ಕೊಳ್ಬೋದು. ಮತ್ತು ನನ್ನ ಹತ್ರಕ್ಕೆ ಬರೋಂಗೆ ಅವಶ್ಯಕತೆ ನಿಮಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕೆಂದರೆ ಪ್ರತಿದಿನ ವ್ಯಾಯಾಮ, ಊಟದಲ್ಲಿ ಬದಲಾವಣೆ ಇದ್ದರೆ ತಾನೇ ಸರಿಯಾಗುತ್ತೆ. ಅಶ್ವಗಂಧ, ಮಿಲೇತಿ ಮತ್ತು ಹಾಗೆ ಶತಾವರಿ, ಜ್ಯೂಸ್ಗಳು ಬರುತ್ತೆ. ಏನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಬರುತ್ತೆ, ಅಲೋವೆರಾ ಜ್ಯೂಸ್ ಬರುತ್ತೆ. ಇದೆಲ್ಲವನ್ನು ಯೂಸ್ ಮಾಡಿ. ಯಾವುದೋ ಒಂದು ಪಾದಕ್ಕೆ ಎಲೆಯನ್ನು ಕಟ್ಟಿದ ತಕ್ಷಣ ನಿಮ್ಮ ಪಾದದಲ್ಲಿ ಉರಿ ಹೊಂಟೋಗೋದಿಲ್ಲ. ಅದಕ್ಕೆ ಸ್ವಲ್ಪ ದಿನ ಸಮಯ ಹಿಡಿಯುತ್ತೆ. ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ದಿನ ಸಮಯವನ್ನು ಹಿಡಿಯುತ್ತೆ. ಮತ್ತು ಕಾಲಿನಲ್ಲಿ ಏನಾದರೂ ಗಂಟೆ ಆಗಿದ್ದರೆ ಯು ವಿಲ್ ಗೋ ಟು ಕಿಟ್ಬಾಯ್. ಈ ಕಾಲಿನ ಪಾದದ ಮೇಲುಗಡೆ ಏನಾದ್ರು ಸ್ವಲ್ಪ ಗಂಟೆ ಆಗಿದರೆ ದಯವಿಟ್ಟು ಕಿದ್ವಾಯಿಗೆ ಹೋಗಿ ಪರೀಕ್ಷೆ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಹೆಣ್ಮಕ್ಳಲ್ಲಿ ಈ ಥರ ಪಾದಗಳ ಉರಿಗಳು ಅಂತಂದರೆ ಸ್ವಲ್ಪ ಈ ಕ್ಯಾನ್ಸರ್ ಲಕ್ಷಣಗಳಿರುತ್ತೆ. ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಸ್ವಲ್ಪ ಬದಲಾಗಿ ಮತ್ತು ಬದಲಾಯಿಸಿ. ಸ್ನೇಹಿತರೆ, ನಾನು ನಿಮ್ಗೆ ಇನ್ನೂ ಈ ಹೆಚ್ಚಿನ ವಿಚಾರಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮಲ್ಲಿರೋ ಸೋಮಾರಿತನವೇ ಇದಕ್ಕೆ ಮೂಲ ಕಾರಣ ಆಗಿರುತ್ತೆ ಹೊರತಾಗಿ ಬೇರೇನೂ ಆಗಿರೋದಿಲ್ಲ. ಬದಲಾಗಬೇಕಾಗಿರೋದು ನೀವೇ ಹೊರತಾಗಿ ಬೇರೆ ಏನೂ ಅಲ್ಲ. ಬದಲಾಗಿ ಮತ್ತು ಬದಲಾಯಿಸಿ. ದೇಹವನ್ನು ನಾವು ದೇವಾಲಯದಂತೆ ಪೂಜಿಸಬೇಕು. ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶಿರವ್ಯವನ್ನು ಕಳಶವೇ ಅಂತ ಬಸವಣ್ಣನವರು ಏನು ಹೇಳಿದ್ದಾರೆ ಅದನ್ನು ಸ್ವಲ್ಪ ಕುಳಿತು ಅವಲೋಕನ ಮಾಡಿ ದೇಹವನ್ನು ದೇವಾಲಯದಂತೆಯೇ ಪೂಜಿಸಿ. ದೇವರು ನಿಮಗೆ ವರನ್ನು ಕೊಡ್ತಾನೆ. ನಿಮ್ಮಲ್ಲೇ ಇದ್ದಾನೆ ದೇವರು. ನಿನ್ನೊಳಗಿದೆ ಪ್ರಪಂಚದಲ್ಲಿ ಯಾರನ್ನ ಏನು ಹುಡುಕ್ತೀರಾ? ಭಗವಂತನ ಏನು ಹುಡುಕ್ತೀರಾ? ಶಿವ ಆಲೋಚನೆ ಮಾಡ್ತಾನೆ. ನೀವು ಕೆಲಸ ಮಾಡ್ತಕ್ಕಂಥ ಕೆಲಸ ವಿಷ್ಣು ಆಗುತ್ತೆ. ಅದರ ಪರಿಣಾಮನೇ ಬ್ರಹ್ಮ ಆಗಿರ್ತಾನೆ. ಎಲ್ಲ ನಿನ್ನೊಳಗಿರ್ಬೇಕಾದ್ರೆ ಎಲ್ಲಿ ಹೊರಗಡೆ ಏನು ಹುಡುಕ್ತೀರಿ? ದಯವಿಟ್ಟು ಬದಲಾಯಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ಪ್ರತಿಯೊಂದು ವೀಡಿಯೋಸು ತಮಗೆ ತಲುಪ್ತಾ ಹೋಗುತ್ತೆ. ಸ್ನೇಹಿತರೆ, ನಿಖರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಬದಲಾಯಿಸ್ಕೊಳ್ಳಿ. ಇದಕ್ಕಿಂತ ಮೇಲ್ಪಟ್ಟು ನೀವೇನಾದ್ರು ಬೇರೆ ರೀತಿಯಲ್ಲಿ ಹೋಯಿತು ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಜೀವ ಉಳಿಯೋದಿಲ್ಲ. ಇದಕ್ಕೂ ಕೂಡ ಮಾಡಿದ ಜೀವ ಯಾವತ್ತೋ ಒಂದು ದಿವಸ ಹೋಗುತ್ತೆ. ಆದರೆ ನೆಮ್ಮದಿಯಾಗಿ ಜೀವನವನ್ನು ಕಳಿಬೋದು ನನ್ನ ಅಭಿಪ್ರಾಯ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ನಾನು ನಿಮ್ಮ ಅಶೋಕ್, ಯೂಟ್ಯೂಬ್ ಆಯುರ್ ಪ್ರಪಂಚ.